ಇನ್ಮುಂದೆ ಯಾವುದೇ ಖಾಸಗಿ ವಿಮಾ ಕಂಪನಿಗಳು ಬ್ಯಾಂಕ್ಗಳ ಹತ್ರ ನೀವು ಕಾರು, ಬೈಕು, ಇತರೆ ವಾಹನಗಳಿಗೆ ವಿಮೆ ಮಾಡಿಸಬೇಕಾಗಿಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ವಾಹನಗಳಿಗೂ ಶೀಘ್ರದಲ್ಲೇ ಒಂದೇ ಇನ್ಶೂರೆನ್ಸ್ ತರುವ ಯೋಜನೆಯನ್ನು ಕೂಡ ಸಿಎಂ ಘೋಷಣೆ ಮಾಡಿದ್ದಾರೆ. ಇವತ್ತು ನಾವು ಕರ್ನಾಟಕ ರಾಜ್ಯದ ಒಂದು ಹೊಸ ಕಾರ್ಯಕ್ರಮವನ್ನ ನಮ್ಮ ಜನರಿಗೆ ವಾಹನವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಅವ್ರಿಗೊಂದು ವಿಮೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಬಂಧಿಸಿದಂತೆ ಒಂದು ಹೊಸ ವಿಮೆ ಸೇವೆಯನ್ನು ನೀಡಲು ಕರ್ನಾಟಕ ರಾಜ್ಯದ ಮೋಟಾರ್ ವಾಹನಗಳ ವಿಮೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಲು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಹಾಗಾದ್ರೆ ಏನಿದು ಇನ್ಶೂರೆನ್ಸ್ನ ಹೊಸ ಯೋಜನೆ ಅಂತ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ಎಲ್ಲಾ ವಾಹನಗಳಿಗೂ ಒಂದೇ ವಿಮಾ ಕಂಪನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿಕೊಳ್ಳೋದು. ಅದಕ್ಕಾಗಿ ಕರ್ನಾಟಕ ಸರ್ಕಾರದಿಂದಲೇ ವಿಮಾ ಕಂಪನಿ ಸ್ಥಾಪನೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ನಿಗಮದ ಹೆಸರಲ್ಲಿ ಈ ವಿಮಾ ಸಂಸ್ಥೆ ಕೆಲಸ ನಿರ್ವಹಿಸಲಿದೆ. ಈಗ ಕಾರು, ಬೈಕು ಸೇರಿ ಎಲ್ಲಾ ತರದ ವಾಹನಗಳಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಖಾಸಗಿ ಬ್ಯಾಂಕ್ಗಳು ವಿಮಾ ಕಂಪನಿಗಳ ಹತ್ರ ವಿಮೆ ಮಾಡಿಸುವ ಹಾಗಿರಲ್ಲ. ಅವರಿಗಿಂತಲೂ ಕಡಿಮೆ ದರದಲ್ಲಿ ವಾಹನ ವಿಮೆ ಸೇವೆ ಸಿಗತ್ತೆ. ವಾಹನಗಳ ವಿಮೆ ಕಟ್ಟೋದಕ್ಕೆ ಖಾಸಗಿ ಕಂಪನಿಗಳ ಹತ್ರ ಆನ್ಲೈನ್ ಹತ್ತಲ್ಲಿ ಹೋಗಬೇಕಾಗಿಲ್ಲ. ಕಡಿಮೆ ವೆಚ್ಚದಲ್ಲೇ ರಾಜ್ಯ ಸರ್ಕಾರದ ನಿಗಮದಲ್ಲಿ ವಿಮೆ ಕಟ್ಟೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಲಿದೆ. ವಾಹನಗಳ ವಿಮೆಯ ಪ್ರೀಮಿಯಂ ಹೊರೆ ಕಡಿಮೆಯಾಗುತ್ತೆ. ವಿಳಂಬ ಮಾಡದೆ ಕ್ಲೈಮ್, ಅಪಘಾತ ಪರಿಹಾರ ಹಣ ವಿತರಣೆನೂ ಕೂಡ ಆಗತ್ತೆ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ. ಅಷ್ಟೇ ಅಲ್ಲ, ಈ ಹೊಸ ವಿಮೆ ಯೋಜನೆ ಜಾರಿಗೆ ಕರ್ನಾಟಕದ ಜನರಿಗೂ ಅನುಕೂಲ. ನಮ್ಮ ತೆರಿಗೆ ದುಡ್ಡು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲೇ ಉಳಿಯುತ್ತೆ ಅನ್ನುವ ಲೆಕ್ಕಾಚಾರವೂ ಕೂಡ ಇದೆ. ಸೊ ಇದನ್ನ ಸರ್ಕಾರ ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರುತ್ತೆ, ಇದರ ಮೂಲಕ ಜನರಿಗೆ ಯಾವ ರೀತಿಯ ಪ್ರಯೋಜನ ಆಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು. ಆರ್ಎಸ್ಎಸ್ಗೆ ಕಡಿವಾಣ ಹಾಕೋಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹತ್ವದ ಮಸೂದೆಯನ್ನ ರೆಡಿ ಮಾಡಿದೆ. ಇನ್ನು ಮುಂದೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಾಗ್ಲಿ, ಸರ್ಕಾರಿ ಕಚೇರಿಗಳಲ್ಲಾಗ್ಲಿ, ಸ್ಥಳಗಳಲ್ಲಾಗ್ಲಿ, ಸರ್ಕಾರಿ ಮೈದಾನಗಳೂ ಸೇರಿದಂತೆ ಎಲ್ಲೇ ಸಭೆ ಸಮಾರಂಭ ಮಾಡಿದ್ರೂ ಬ್ರೇಕ್ ಹಾಕೋದು ಈ ಮಸೂದೆಯ ಉದ್ದೇಶ. ಆದರೆ ಆರ್ಎಸ್ಎಸ್ ನೋಂದಣಿನೂ ಮಾಡ್ಕೊಳ್ಳಲ್ಲ ಅಂತ BL ಸಂತೋಷ್ ಅವರು ಸವಾಲು ಹಾಕಿದ್ರೆ ನಾವು ಕೈಕಟ್ಟಿ ಕೂರಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇರುವಂತಹ ಜಾಗಗಳಲ್ಲಿ ಕಳೆದ 100 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರ ನಮ್ಮ ಕಲಬುರಗಿನಲ್ಲಿ RSS ಯಾರಾದರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ, ಯಾರ್ದಿರೋದು ಸ್ಟ್ಯಾಚ್ಯೂ ಇಲ್ಲಿ ಚೌಕ್ ಬಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ SVP ಚೌಕ್. ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ RSSದು. ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಜಾಗಗಳಲ್ಲಿ ಯಾರು ಏನು ಮಾಡಬೇಕು ಅಂತ ನಿಯಂತ್ರಣ ಮಾಡೋ ಜವಾಬ್ದಾರಿ ಯಾರ್ದು? APMC ಅವ್ರದ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ? ಯಾರ್ದು? ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿತ್ತು ಅಂತಾರೆ. ಆ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ. ಸಣ್ಣ ಸಣ್ಣ ಹುಡುಗರು RSS ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತ ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು. ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕ್ಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂದ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. BAN ಬ್ಯಾನ್ ಅಥವಾ ನಿಷೇಧ ಅಂತ ಎಲ್ಲಾನ ಇದೆಯಾ ಅಲ್ಲಿ? ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಆದೇಶ ಇದೆ, ಹೈಕೋರ್ಟ್ ಅವರು ಕೆಲವು ಆದೇಶ ನೀಡಿದ್ದಾರೆ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಫೋಬಿಯಾ ಅಂದರೆ ಹೆದರಿಕೆ. ನನಗೆ ಹೆದರಿಕೆ ಇದೆ ಅನಿಸುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಧಿವೇಶನದಲ್ಲಿ ನಾವು ಬಿಲ್ ಆಗದ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ನೋಡೋಣ ಏನೇನು ಆಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಇನ್ನು ತಮಿಳುನಾಡಿಗೆ CWMA ಆದೇಶದಂತೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆಯಂತೆ. ರಾತ್ರೋರಾತ್ರಿ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸ್ತಿದೆಯಂತೆ. ಅದಕ್ಕೆ ಸಿಟ್ಟಿಗೆದ್ದ ರೈತರು ಮಂಡ್ಯದಲ್ಲಿ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟಿದೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಆದರೆ ಕಬಿನಿ ಭರ್ತಿಯಾಗಿರೋದ್ರಿಂದ ಹೆಚ್ಚುವರಿ ನೀರನ್ನ ಬಿಡ್ತಾ ಇದ್ದೀವಿ, ಕೆಆರ್ಎಸ್ನಿಂದ ನೀರು ಬಿಟ್ಟಿಲ್ಲ ಅನ್ನೋದು ಜಲಸಂಪನ್ಮೂಲ ಸಚಿವರಾಗಿರುವ ಚೆಲುವರಾಯಸ್ವಾಮಿ ಅವರ ಹೇಳಿಕೆ. ಕಟ್ಟೆಗಳಿಗೆ ನೀರು ಹೋಗ್ತಾ ಇದೆ, ಅದನ್ನು ಯಾರೋ ತಪ್ಪು ಕಲ್ಪನೆ ಆಗಿರ್ಬೋದಾಯಿತು. ನಮ್ಮ KRS ಪಕ್ಕದಲ್ಲಿರ್ತಕ್ಕಂಥ ಅಣೆಕಟ್ಟೆಗಳಿದಾವಲ್ಲ, ಅದಕ್ಕೆ ಒಂದಷ್ಟು ಹೋಗ್ತಾ ಇದೆ, ಕಾಲುವೆಗೆ ಹೋಗ್ತಾ ಇದೆ. ಕಾಲುವೆಗೆ ನಾವು ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿಲ್ಲ. ಆಮೇಲೆ ನಾವು ಬಿಟ್ಟಿರ್ತಕ್ಕಂಥ ನೀರನ್ನು ನಿಮಗೆ ಗೊತ್ತಿದೆ, ಇನ್ಫ್ಲೋಯಿಂಗು ಔಟ್ಫ್ಲೋಯಿಂಗ್ ಯಾವುದನ್ನು ಹಲವಾರು ಕಾರಣಕ್ಕೆ, ಲೀಗಲ್ ಕಾರಣಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ನಾವು ಇಂಥದಕ್ಕೆ ಬಿಟ್ಟಿದ್ದೀವಿ, ಇಷ್ಟೇ ಬಿಟ್ಟಿದ್ದೀವಿ ಅಂತ ನಾವೇನು ಹೇಳಕ್ಕೆ ಹೋಗಿಲ್ಲ.